ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ 60 ಅಂಕಗಳ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇದು ನಿಮ್ಮ ಬ್ಲೂ ಪ್ರಿಂಟ್ ವೈಸೇ ಇರ್ತದೆ, ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾ ಹೋಗಿ, ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್, ಯಾವ ಕ್ವಶನ್ಸನ್ನು ಓದ್ಕೋಬೇಕು ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಾತೃಭೂಮಿ. ಸೊ ಈ ಒಂದು ಪದ್ಯಕ್ಕೆ ಹೋದ್ರೆ ಮಕ್ಕಳ, ಸೊ ನಮಗೆ ಗೊತ್ತಿರಲಿ, ಸಮ್ಟೈಮ್ಸ್ ಅನುರೂಪತಗಳಲ್ಲೂ ಕೇಳುವ ಚಾನ್ಸಸ್ ಇರ್ತದೆ. ಸೊ ಕವಿಯ ಹೆಸರುಗಳನ್ನು ನೆನಪಿಸ್ಕೊಂಡಿರಿ. ಮಾತೃಭೂಮಿ, ಭಗವತಿ ಚರಣ್ ವರ್ಮ, ಅದೆಷ್ಟು ಹೆಸರನ್ನ ನೆನಪಿಟ್ಕೊಂಡಿರಿ ಮಕ್ಕಳ. ಸೊ ಮಾತೃಭೂಮಿಯಿಂದ ನಿಮಗೆ ಬರುವಂಥದ್ದು ಒಂದೇ ಪ್ರಶ್ನೆ ಆಗಿರ್ತದೆ, ಅದು 3 ಅಂಕದ ಪ್ರಶ್ನೆ ಮಾತ್ರ, ಬೇರೆ ಎಲ್ಲೂ ಬರೋದಿಲ್ಲ ಮಕ್ಕಳ. ಮೊದಲನೇದಾಗಿ ಭಾರತ್ ಮಾ ಕಿ ಪ್ರಕೃತಿ ಸೌಂದರ್ಯ ಅಂತ ಹೇಳಿ ಕೇಳ್ಬೋದು, ವರ್ಣನ್ ಕೀಜಿಯೇ ಕೇಳ್ಬೋದು, ಅಥವಾ ಪ್ರಕೃತಿ ಕಾ ಸಮೃದ್ಧಿ ಕಾ ವರ್ಣನ್ ಕೀಜಿಯೇ ಅಂತೆಲ್ಲಾದರೂ ಕೇಳ್ಬೋದು. ಮಾತೃಭೂಮಿ ಕಾ ಸೌಂದರ್ಯ ವರ್ಣನ್ ಕೀಜಿಯೇ ಅಂದ್ರೂ ಅಷ್ಟೇನೆ, ಅಥವಾ ಪ್ರಕೃತಿ ಸಮೃದ್ಧಿ ಕಾ ವರ್ಣನ್ ಕೀಜಿಯೇ ಅಂದ್ರೂ ಇಷ್ಟೇ ಬರಬೇಕು. ಭಾರತ್ ಹರೆ ಬರೆ ಖೇತ್ ಮೇ ಬರ್ ಹುआ है, यहाँ के वन उपवन फल फूलों से युक्त है. भारत माँ के अंदर खनिजों का व्यापक धन भर हुआ है. माँ मुक्त हस्त से सबको सुख ಸಂಪತ್ತಿ और धन दाम बांट रही है. ಸೊ ಇದಿಷ್ಟು ಎರಡೇ ರೀತಿಯ ಪ್ರಶ್ನೆ ಕೇಳಿದ್ರು, ಇದಿಷ್ಟು ಆನ್ಸರನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಮಾತೃಭೂಮಿ ಕಾ ಸ್ವರೂಪ ಕ್ಯಾ ಹೈ ಅಂತ ಅಂದ್ರೂ ಅಷ್ಟೇ, ಮಾತೃಭೂಮಿಯ ಸ್ವರೂಪವನ್ನು ಬರೀಲಿಕ್ಕೆ ಕೇಳ್ಬೋದು, ಅಥವಾ ವಿಶೇಷತಾ ಅಂತ ಕೇಳ್ಬೋದು, ಅಥವಾ ಕೈಸೆ ಸುಶೋಭಿತ್ ಹೈ ಅಂತ ಕೇಳ್ಬೋದು, ಅಥವಾ ಕಿಸ್ ತರಹ ಕವಿತಾ ಮೇ ಉಬರ್ ಹೈ. ಸೊ ಇವು ಇಷ್ಟು ರೀತಿಯ ಪ್ರಶ್ನೆಗೂ ಇದಿಷ್ಟೇ ಆನ್ಸರ್ ಮಕ್ಕಳ. ಮಾತೃಭೂಮಿ ಹಮಾರೋ ಕಿ ಜನನಿ ಹೈ, ಗಾಂಧಿ ಬುದ್ಧ और राम उसमें शहीद है. भारत माँ के एक हस्त में न्याय पताक है, दूसरा हस्त में ज्ञान दीप है. जग के रूप को बदलाने के लिए कवि भारत माँ के निवेदन कर रहे हैं. सभी और शहर और गांव में जय हिंद का नाद गुस उठा है. भारत माँ हमारे की जननी है. इस तरह मातृभूमि का स्वरूप ಅಥವಾ ವಿಶೇಷ ಸುಶೋಭಿತ್ ಉಬರ್ ಹೈ. ಸೊ ಇದಿಷ್ಟನ್ನು ಬರೆದ್ರೆ ಮಕ್ಕಳ ನಿಮಗೆ 3 ಅಂಕಗಳು ಫಿಕ್ಸ್ ಮಕ್ಕಳ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದೇ ಬರ್ತದೆ. ಹಾಗಾಗಿ ಇದಿಷ್ಟನ್ನು, ಈ ಮಾತೃಭೂಮಿಯಿಂದ ಇದಿಷ್ಟನ್ನು ನೋಡ್ಕೊಳ್ಳಿ ಸಾಕು, ಅಲ್ಲಿಗೆ ನಿಮಗೆ 3 ಮಾರ್ಕ್ಸ್ ಸಿಕ್ತಾಗುತ್ತೆ. ನೆಕ್ಸ್ಟ್, ಕಾಶ್ಮೀರಿ ಸೇಬ್. ಸೊ ಈ ಕಾಶ್ಮೀರಿ ಸೇಬು ಪಾಠಕ್ಕೆ ಬಂದರೆ ಮಕ್ಕಳ, ನಮಗೆ ಒಂದು 1 ಮಾರ್ಕ್ಸಲ್ಲಿ ಇರುತ್ತೆ, ಇನ್ನೊಂದು 2 ಮಾರ್ಕ್ಸಲ್ಲಿ ಇರ್ತದೆ. ಸೊ 3 ಅಂಕಕ್ಕೆ ನಮಗೆ ಅಲ್ಲಿ ಬರುವಂಥದ್ದು ಮಕ್ಕಳ. 1 ವರ್ಡ್ ಆನ್ಸರ್ಸ್ ಯಾವೆಲ್ಲ ರೀತಿ ಕ್ವಶನ್ಸ್ ಬರ್ತದೆ ನೋಡ್ಕೊಳ್ಳೋಣ. ಲೇಖಕ್ ಚೀಸ್ ಖರೀದಾರೆ ಕಹಾ ಗಯೇ ಥೇ. ಸೊ ಲೇಖಕ್ ಚೀಸ್ ಖರೀದಾರೆ ಕೆ ಚೌಕಾ ಮೇ ಗಹೆ ಹೈ. ಸೊ ನೋಡಿ, ಜಸ್ಟ್ 1 ವರ್ಡ್ ಆನ್ಸರ್ಸ್ ಅಷ್ಟೇನೆ. ನೆಕ್ಸ್ಟ್, ಲೇಖಕ್ ಕ್ಯಾ ನಜರ್ ಆಯಾ, ಅಥವಾ ಲೇಖಕ್ ಪ್ರೇಮಚಂದ್ರ ಜಿ ಕೋ ದುಕಾನ್ ಮೇ ಕ್ಯಾ ನಜರ್ ಆಯಾ. ಎರಡೂ ರೀತಿ ಪ್ರಶ್ನೆಗೂ ಇಷ್ಟೇ ಬರೀರಿ. ಲೇಖಕ್ ಕೋ ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ रंगदार गुलाबी सेब सजे हुए नजर आया. नेक्स्ट, लेखक का जी क्यों लालच उठा, ಅಥವಾ ಪ್ರೇಮಚಂದ್ರ ಜಿ का जी क्यों लालच आया. ಸೊ ಎರಡೂ ಪ್ರಶ್ನೆಗೂ ಒಂದೇ ಆನ್ಸರ್. ಲೇಖಕ का जी बहुत अच्छे रंगदार गुलाबी सेब को देखकर लालच उठा. ಸೊ ಹಾಗಾಗಿ ಗುಲಾಬಿ ಸೇಬ್ ಕೋ ದೇಖ್ಕರ್ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಟೊಮಾಟೊ किसका आवश्यक अंग बन गया है. ಸೊ ಟೊಮೊಟೊ ಭೋಜನ್ ಕಾ ಅವಶ್ಯಕ. ಸೊ ಹಾಗಾಗಿ ಜಸ್ಟ್ ಭೋಜನ್ ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್, ರೋಸ್ ಏಕ್ ಸೇಬ್ ಖಾನೆ ಕಾ ಕಿನ್ ಕಿ ಜರೂರತ್ ನಹೀ ಹೈ. ಸೊ ಅದು ನಮಗೆ ಡಾಕ್ಟರ್ ಕಿ. ಸೊ ಹಾಗಾಗಿ ನೋಡಿ, 1 ವರ್ಡ್ ಆನ್ಸರ್ಸ್ ಅಷ್ಟೇ ಮಕ್ಕಳ, ನೋಡ್ಕೊಳ್ಳಿ. ಪ್ರೇಮಚಂದ್ರ ಜಿ ಚೌಕ್ ಮೇ ಕ್ಯೂ ಗಯೇ ಥೇ, ಲೇಖಕ್ ಜಿ ಚೀಸೆ ಖರೀದಾರೆ ಗಯೇ ಥೇ. ಸೊ ಏನಕ್ಕೆ ಹೋಗಿರ್ತಾರೆ, ತರಕಾರಿಗಳನ್ನ ಚೀಸೆ ಖರೀದಾರೆ ಕರ್ನೆ ಕೆ ಲಿಯೆ ಹೋಗಿರ್ತಾರೆ. ಲೇಖಕ್ ಪ್ರೇಮಚಂದ್ರ ಜಿ ಕೋ ದುಕಾನ್ ಮೇ ಕ್ಯಾ ನಜರ್ ಆಯಾ. ಲೇಖಕ್ ಪ್ರೇಮಚಂದ್ರ ಜಿ ಕೋ ದುಕಾನ್ ಮೇ ಗುಲಾಬಿ ರಂಗ್ ಕೆ ಸೇಬ್ ನಜರ್ ಆಯಾ. ಸೊ ಪ್ರೇಮಚಂದ್ರ ಜಿ ಕೋ ಕಿಸ್ ಬಾತ್ ಕಾ ಗಮ್ ಹುआ. ಸೊ ಪ್ರೇಮಚಂದ್ರ ಜಿ ಕೋ 4 आने पैसे खोने का इतना गम ना हुआ जितना समाज के इस प्रति चारित्रिक पतन का. नेक्स्ट, लेखक प्रेमचंद्र जी फल और सब्जी के बारे में क्या हुआ. ಫಲ ಮತ್ತು ಹಣ್ಣು ಮತ್ತು ತರಕಾರಿಗಳ ಬಗ್ಗೆ ಏನಂತ ಹೇಳಿದ್ದಾರೆ. ಪ್ರಕೃತಿನೇ ಹಮೆ ಭರ್ಪೂರ್ ಮಾತ್ರಕ್ಕೆ ಫಲ್ और सब्जी दी
सब्जियां दी है, फल और सब्जियों खाने से हमारे तन को आवश्यक प्रोटीन, विटामिन, ಮಿನರಲ್ और ಕಾರ್ಬೋಹೈಡ್ರೇಟ್ಸ್ ಮಿಲ್ತೆ ಹೈ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರಲ್ಲಿ ಬರುವಂತಹ ಕ್ವಶನ್ ಆನ್ಸರ್ಸ್ಗಳು. ಸಮ್ಟೈಮ್ಸ್ ಅವರು ಅನುರೂಪತಗಳಲ್ಲೂ ಸಹ ನಮಗೆ ಕೇಳುವ ಸಾಧ್ಯತೆಗಳಿರ್ತದೆ. ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅಂದರೆ ಕೇಲಾ ಪೀಲಾ ರಂಗ್, ಸೇಬ್ ಗುಲಾಬಿ ರಂಗ್, नागपुर संतर काश्मीरी सेब, काश्मीरी सेब बेचने वाला बेईमान, रेवड़ी बेचने वाला ईमान, निमकोड़ी का स्वाद कड़वा, सेब का स्वाद मीठा, सेब फल गाजर सब्जी. ಸೊ ಇದಿಷ್ಟು ನಿಮಗೆ ಅನುರೂಪತಗಳು. ಸೊ ಒಟ್ಟಾರೆ ಇವಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸಲ್ಲಿ ಕೇಳುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಬಂದರೆ ಮಕ್ಕಳ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದರೆ, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕಾ ಬಾರೆ ಮೇ ವಿಚಾರ किया जाता है. सो आजकल शिक्षित समाज में विटामिन और प्रोटीन के शब्द में विचार किया जाता है. ನೋಡಿ ಒಂದು ತುಂಬ ಈಸಿ 2 ಅಂಕಕ್ಕೆ ಮಕ್ಕಳ ಏನು 2 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಸಾಕು ಅಂಕ ಸಿಗ್ತದೆ. गाजर को भी मेज पर स्थान क्यों मिलते लगा है ಅಥವಾ गाजर के बारे में प्रेमचंद्र जी की विचार लिखिए. ಸೊ ಎರಡಕ್ಕೂ ಒಂದೇ ಉತ್ತರ ಆಗ್ತದೆ ಮಕ್ಕಳ. गाजर भी पहला गरीबों के पेट भरने की चीज थे, अमीर लोगों तो उसका हलवा ही खाते थे. गाजर में भी बहुत विटामिन है, मगर अब पता चला है गाजर में भी बहुत विटामिन है, इसलिए गाजर को भी मेज पर स्थान मिलने लगा है. गाजर को खाने की मेज पर स्थान मिलने लगा है. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ 3ನೇ ಕ್ವಶನ್, दुकानदार ने लेखक से क्या कहा ಅಥವಾ दुकानदार ने सेब का वर्णन कैसे किया. ಎರಡಕ್ಕೂ ಸಹ ಒಂದೇ ಆನ್ಸರ್. दुकानदार ने लेखक के कहा कि बाबूजी बड़े मज़ेदार सेब आए हैं, काश काश्मीरी के आप ले जाए, खाकर तबीयत खुश हो जाएगी. नेक्स्ट 4ನೇ क्वेश्चन, दुकानदार ने अपने नौकर से क्या कहा. ಏನಂತ ಹೇಳ್ತಾನೆ दुकानदार ने तारुज उठाई और अपने नौकर से कहा, सुनो आधा सेर काश्मीरी सेब निकला था, चुनकर लाना ಅಂತ ಹೇಳಿ ಹೇಳ್ತಾರೆ. नेक्स्ट रोज एक सेब खाने का क्या लाभ है. ಸೊ ಏನು ಲಾಭ ಅಂತ ಹೇಳಿ ಕೇಳಿದರೆ, ಅಥವಾ ಪ್ರೇಮಚಂದ್ರ ಜಿ ಕೆ ಅನುಸಾರ ಸೇಬ್ ಕಾ ಕ್ಯಾ ಮಹತ್ವ ಹೈ. ಸೊ ಅವರ ಪ್ರಕಾರ ಸೇಬಿನ ಮಹತ್ವ ಏನು. ಎರಡಕ್ಕೂ ಒಂದೇ ಆನ್ಸರ್. प्रेमचंद्र जी के अनुसार रोज एक सेब खाने के डॉक्टर के पास जाने की आवश्यकता नहीं होती, अर्थात सेब की बहुत सारे प्रोटीन और विटामिन होते हैं. ಸೊ ಇದಿಷ್ಟು ಮಕ್ಕಳ ನಿಮಗೆ ಕಾಶ್ಮೀರಿ ಸೇಬು ಪಾಠದಲ್ಲಿ ಬರುವಂಥದ್ದು. ಒಟ್ಟಾರೆ 3 ಅಂಕಗಳಿಗಿರ್ತದೆ ಮಕ್ಕಳ. ಒಂದು ಅಂಕದ ಪ್ರಶ್ನೆ, ಒಂದು ಪ್ರಶ್ನೆ 2 ಅಂಕಕ್ಕೊಂದಾದರೆ 1 ಅಂಕಕ್ಕೆ ಇನ್ನೊಂದು ಪ್ರಶ್ನೆ ಆಗ್ತದೆ. ನೆಕ್ಸ್ಟ್ ಗಿಲ್ಲು. ಸೊ ಮಹಾದೇವಿ ವರ್ಮಾ ಅವರು ಬರೆದಿರುವಂಥದ್ದು. ಈ ಪಾಠದಿಂದ ಒಂದೇ ಒಂದು ಪ್ರಶ್ನೆ 3 ಅಂಕಕ್ಕೇ ಬರೋದು, ಬೇರೆಲ್ಲೂ ಕೇಳೋದಿಲ್ಲ. ಸೊ ಕೇಳಿದರೆ ಯಾವೆಲ್ಲ ರೀತಿ ಪ್ರಶ್ನೆ ಕೇಳ್ಬೋದು ಇಲ್ಲೇ ನೋಡ್ಕೊಳ್ಳೋಣ. ಗಿಲ್ಲು ಕಿ ಕಾರ್ಯಕಲಾಪ के बारे में लिखिए ಅಂತ ಕೇಳ್ಬೋದು, ಅಥವಾ ಗಿಲ್ಲು ಕಿ ಕ್ರಿಯಾಕಲಾಪ್ के बारे में लिखिए. ಸೊ ಎರಡಕ್ಕೂ ಸಹ ಒಂದೇ ಆನ್ಸರ್ ಆಗಿರ್ತದೆ. गिल्लू की कार्यकलाप का देखकर सभी को आश्चर्य होता था, वह लेखक का ध्यान आकर्षित करने के लिए अलग अलग तारीखें अपनाता था. लेखक की ताली के पास बैठकर एक एक चावल उठाकर बड़ी सफाई के खाता था. खिड़की की जाली से लेखक के जाली के बाहर जाने बाद वह भी भर जाता. ठीक 4 बजे अपने झूले पर आ जाता था. ಸೊ ಇದಿಷ್ಟು ಅದು ಏನೇನು ಕೆಲಸ ಮಾಡ್ತಿತ್ತು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 2ನೇ ಕ್ವಶನ್, ಗಿಲ್ಲು ಕಿ ಪ್ರತಿ ಮಹಾದೇವಿ ವರ್ಮಾ ಜಿ ಕಾ ಮಮತಾ ಅಥವಾ ಗಿಲ್ಲು ಕಿ प्रति लेखक अपना अथवा प्रेम का भाव वर्णन कीजिए. गिल्लू की प्रति लेखक के ಭಾವನಾತ್ಮಕ ಸಂಬಂಧಕ ವರ್ಣನ್ कीजिए. ಸೊ ಇದೆಲ್ಲ ಪ್ರಶ್ನೆಗೂ ಇದಿಷ್ಟೇ ಆನ್ಸರ್. ಸೊ ಈ ಪಾಠದಲ್ಲಿ ಇದಿಷ್ಟು ಆನ್ಸರ್ಸ್ನ ಕಲ್ತ್ಕೊಂಡ್ರೆ ಮಕ್ಕಳ ನಿಮಗೆ 3 ಮಾರ್ಕ್ಸ್ ಫಿಕ್ಸ್. ಸೊ ಇದಿಷ್ಟು ಆನ್ಸರ್ಸನ್ನು ನೋಡ್ಕೊಳ್ಳಿ ಮಕ್ಕಳ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ. ಸೊ ಒಟ್ಟಾರೆ ಗಿಲ್ಲು ಪಾಠದಿಂದ 3 ಅಂಕಕ್ಕೆ ಒಂದೇ ಪ್ರಶ್ನೆ ಬರುವಂಥದ್ದು. ಅದು ನಿಮಗೆ ಇದಿಷ್ಟನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಅಭಿನವ್ ಮನುಷ್ಯ. ಸೊ
ರಾಮಧಾರಿ ಸಿಂಹ ದಿನಕರ್. ಸೊ ಇಲ್ಲಿ ನಮಗೆ 1 ಮಾರ್ಕ್ಸಿಗೆ 1 ಕ್ವಶನ್ ಇರ್ತದೆ, ಅದೇ ರೀತಿ 2 ಮಾರ್ಕ್ಸಿಗೆ 1 ಕ್ವಶನ್. ಸೊ ಟೋಟಲಿ ನಿಮಗೆ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಅಭಿನವ್ ಮನುಷ್ಯಿಂದ ಕೇಳುವಂಥದ್ದು. 1 ವರ್ಡ್ ಆನ್ಸರ್ಸ್ ಯಾವೆಲ್ಲ ಪ್ರಶ್ನೆಗಳು ಬರ್ತದೆ ನೋಡೋಣ. ಆಜ್ ಕಿ ದುನಿಯಾ ಕೈಸಿ ಹೈ ಅಥವಾ ಕವಿತಾ ಕೆ ಅನುಸಾರ ವರ್ತಮಾನ್ ದುನಿಯಾ ಕೈಸಿ ಥಿ ಅಥವಾ ದಿನಕರ್ ಜಿ ಕೆ ಅನುಸಾರ ಆಜ್ ಕಾ ದುನಿಯಾ ಕೈಸಿ ಹೈ. ಸೊ ಈ 3 ಪ್ರಶ್ನೆಗೂ ಇಷ್ಟೇ ಆನ್ಸರು. ಆಜ್ ಕಿ ದುನಿಯಾ ವಿಚಿತ್ರ ಔರ ನವೀನ್ ಹೈ, ಇದಿಷ್ಟೇ ಆನ್ಸರ್ ಮಕ್ಕಳ. ನೆಕ್ಸ್ಟ್ ಮಾನವ್ ಕೆ ಹುಕುಂ ಪರ್ क्या चढ़ता और उतरता है. मानव के हुकुम पर पवन का ताप चढ़ता और उतरता है. ಹಾಗಾಗಿ ಪವನ್ का ಅಂತ ಬರೆದ್ರೆ 1 अंक. नेक्स्ट परमाणु किसे देखकर कांपते हैं. परमाणु मानव के करों को देखकर कांपते हैं. अभिनव मनुष्य कविता के कवि का नाम लिखिए. अभिनव मनुष्य का कविता का कवि का नाम श्री रामधारी सिंह दिनकर जी है. नेक्स्ट दिनकर जी के अनुसार आधुनिक पुरुष ने किस पर विजय पाई है. आधुनिक पुरुष ने प्रकृति पर विजय पाई है. नेक्स्ट नर किन किन को एक समान लांग सकता है. नर नदी सरिता और सागर को एक समान लांग सकता है. आज मनुष्य का यान कहाँ जाना है. आज मनुष्य का यान गगन में जा रहा है. ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಬಂದರೆ ಪ್ರಕೃತಿ ಕಾ ಸರ್ವತ್ರ ಕಿ ವಿಜಯ್ ಪುರುಷ ಆಸಾನಿ ಅಥವಾ ಭೌತಿಕ್ ಸಾಧನ್ ಅಥವಾ ಸಮझाइए. ಇದಿಷ್ಟಕ್ಕೂ ಒಂದೇ ಆನ್ಸರ್. ಅಥವಾ ಕವಿ ದಿನಕರ್ ಜಿ ಕೆ ವೈಜ್ಞಾನಿಕ್ ಯುಗ್ और आधुनिक मानव का विशेषण कैसे किया है स्पष्ट कीजिए ಅಂತ ಹೇಳಿ ಕೇಳ್ತಾರೆ. ಅದಿಷ್ಟಕ್ಕೂ ಇಷ್ಟ ಆನ್ಸರನ್ನು ನೋಡ್ಕೊಳ್ಳಿ ಮಕ್ಕಳ. आधुनिक मानव ने प्रकृति के हर तत्व को अपने नियंत्रण में कर लिया है. वह नदी पर्वतों सागर लांग सकता है. उसका यान आकाश में जा रहा है. यह परमाणु प्रयोग भी कर रहा है. उसकी बौद्धिक क्षमता असीमित है. लेकिन मानव के बीच स्नेह का बांध की उसका ಕರ್ತವ್ಯ है. ಸೊ ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗ್ತದೆ. ಅದು ಇನ್ನೊಂದು ಪ್ರಶ್ನೆ ನೋಡೋಣ. ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय ಅಥವಾ अभिनव मनुष्य कविता का आशय ಅಥವಾ अभिनव मनुष्य कविता का भावार्थ लिखिए. ಸೊ ಇದಿಷ್ಟಕ್ಕೂ ಸಹ ಒಂದೇ ಆನ್ಸರ್ಸ್ ಆಗಿರುತ್ತದೆ. आज के मानव के प्रकृति के हर तत्व पर विजय प्राप्त कर ली है, किंतु विडंबन यह है कि उसे स्वयं को नहीं पहचाना, अपने बेचारों को नहीं समझा. प्रकृति पर विजय प्राप्त करना मनुष्य की साधन है. मानव की बीच स्नेह का बांधना मानव की सिद्धि है. जो मानव दूसरे मानव के प्रेम का रिश्ता जोड़कर आपस की दूरी की मिटाई, वही मानव कहलाने के अधिकारी होगा. ಸೊ ಇದಿಷ್ಟು ದಿನಕರ್ ಜಿ ಕೆ ಅನುಸಾರ ಮಾನವ का सही ಪರಿಚಯ ಅಂದರೆ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಹಾಗಾಗಿ ಇದರಲ್ಲಿ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳು, ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಮೇರಾ ಬಚ್ಪನ್. ಸೊ ಇದು ನಮಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರದ್ದು ಅವ್ರದ್ದು ಬಯೋಗ್ರಫಿ ಆಗಿರ್ತದೆ ಮಕ್ಕಳ. ಸೊ ಇಲ್ಲಿ ನಮಗೆ 1 ಅಂಕಕ್ಕೆ 1 ಪ್ರಶ್ನೆ ಮತ್ತು 2 ಅಂಕಕ್ಕೆ 1 ಪ್ರಶ್ನೆ ಇರ್ತದೆ. ಸೊ ಒಟ್ಟಾರೆ 3 ಅಂಕಕ್ಕೆ ಸಿಗ್ತದೆ ಮಕ್ಕಳ. ಇಲ್ಲಿ 1 ಅಂಕಕ್ಕೆ ಯಾವುದೆಲ್ಲ ಪ್ರಶ್ನೆ ಬರ್ಬೋದು ನೋಡೋಣ. ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹೈ. ಸೊ ಅದು ರಾಮೇಶ್ವರ್ ಮೇ ಹುವಾ ಹೈ, ಗೊತ್ತಿರಲಿ ಮಕ್ಕಳ. ನೆಕ್ಸ್ಟ್ ಅಬ್ದುಲ್ ಕಲಾಂ ಜಿ ಕಾ ಬಚಪನ್ के किस घर में रहते हैं. पुश्तैनी घर में रहते हैं. अब्दुल कलाम जी का बचपन के दुर्लभ वस्तु क्या है. अब्दुल कलाम जी का बचपन के दुर्लभ वस्तु पुस्तकोक्ति. ನೆಕ್ಸ್ಟ್ ಅಬ್ದುಲ್ ಕಲಾಂ ಜಿ ಕಾ ಚಚೇರೆ ಬಾಯಿ ಕೌನ್ ತೆ. ಸೊ ಅವರ 4ನೇ ಅಣ್ಣ ಯಾರು. ಸೊ ಅದು ಶಂಶುದ್ದೀನ್ ತೆ. ನೆಕ್ಸ್ಟ್ ಕಲಾಂ ಅವರು ಜಲಾಲುದ್ದೀನ್ ಕಿಸ್ ವಿಷಯ ಪರ್ ಬಾತ್ ಕರ್ತೆ ಹೈ. ಕಲಾಂ ಅವರು ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳ. ಕಲಾಂ ಅವರು ಜಲಾಲುದ್ದೀನ್ ಆಧ್ಯಾತ್ಮಿಕ ವಿಷಯ ಪರ್ ಬಾತ್ ಕರ್ತೆ ತೆ. ಅಬ್ದುಲ್ ಕಲಾಂ ಜಿ ಕಾ ಪಿತಾ ಕೈಸೆ ವ್ಯಕ್ತಿ ತೆ. ಸೊ ಅವರ ತಂದೆ ಯಾವ ರೀತಿಯ ವ್ಯಕ್ತಿಯಾಗಿದ್ರು. ಆಡಂಬರಾಹೀನ್ ವ್ಯಕ್ತಿ ತೆ. जलालुद्दीन ने कौन सा काम शुरू किया है. जलालुद्दीन ने लकड़ी की
ನೌಕಾಯಿ ಬನಾಯೆ ಕಾ ಕಾಮ್ ಶುರು ಕಿಯಾ ಹೈ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ಸೊ ಅನುರೂಪತ ನಿಮಗೆ ಈ ಒನ್ ವರ್ಡ್ ಆನ್ಸರ್ಸ್ ಅನುರೂಪತದಲ್ಲಾದರೂ ಬರ್ಬೋದು ಅಥವಾ ಕ್ವಶನ್ ಆನ್ಸರ್ಸ್ ಎಲ್ಲರೂ ಕೇಳ್ಬೋದು. ಅನುರೂಪತದಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ, ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ, ಜಲಾಲುದ್ದೀನ್ ಜೀಜಾ, ಶಂಶುದ್ದೀನ್ ಚಚೇರೆ ಬಾಯಿ, ರಾಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಅಬ್ದುಲ್ ಕಲಾಂ ಜೈನುಲಾಬ್ದೀನ್, कलाम का पक्का दोस्त रामानंद शास्त्री, कलाम का अंतरंग मित्र जलालुद्दीन, ट्रेन भूयात्र, नौका जलयात्र. ಸೊ ಇದಿಷ್ಟನ್ನ ನೀವು ಒನ್ ವರ್ಡ್ ಆನ್ಸರ್ಸ್ಗೆ ನೋಡ್ಕೊಳ್ಳಿ. 2 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ, 2-3 ವಾಕ್ಯ में उत्तर लिखिए ಅದರಲ್ಲಿ ಅಂದರೆ, अब्दुल कलाम का बचपन बहुत ही निश्चिंत और सादगी में बीतने का कारण लिखिए, ಅಥವಾ ಜೈನುಲಾಬ್ದೀನ್ ಕಿ ಪರಿಚಯ ದೀಜಿಯೇ. ಇನ್ನೊಂದು ಕೇಳ್ಬೋದು, ಜೈನುಲಾಬ್ದೀನ್ के आदर्श व्यक्तित्व का परिचय दीजिए. इव 3 प्रश्नेಗೂ इष्टे आंसर मಕ್ಕಳ. अब्दुल कलाम की पिताजी आडंबरहीन व्यक्ति थे, सभी आवश्यक एवं ऐश आराम वाली चीज़ें से दूर रहे थे, पर घर में सभी आवश्यक चीज़ें समृचित मात्र के सुलभता से उपलब्ध ही नौका ही बनाए का काम करते थे, पक्षी लक्ष्मण शास्त्री के अभिन्न मित्र है, इसलिए अब्दुल कलाम का बचपन बहुत ही निश्चिंत और सादगी में बीता. नेक्स्ट, अब्दुल कलाम का परिचय कीजिए. सो जलालुद्दीन एक स्थानीय ठेकेदार थे, उनके साथ कलाम जी की बड़ी बहन की शादी हुई थी. पूरे इलाके में जलालुद्दीन ने अंग्रेजी में लिखा सकते थे, उनके बराबर शिक्षा का सत्र किसी का नहीं था, किसी को भी उनके बराबर बाहरी दुनिया जानकारी रही थी. नेक्स्ट, आशी अम्मा जी को अब्दुल कलाम के खाने में क्या क्या देती. ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು, ತುಂಬ ಬಾರಿ ಕೇಳ್ತಾರೆ. आशी अम्मा जी अब्दुल कलाम के सामने केले का पत्ता बिचलती, केले के पत्ते पर चावल एवं सुगंधित स्वादिष्ट सांभर डालती, साथ में घर का बना आचार और नारियल की ताज़ी चटनी भी देती है. ಸೊ ಇದಿಷ್ಟು ಮೇರಾ ಬಚ್ಪನಿಂದ ಕೇಳುವಂಥದ್ದು. ಒಟ್ಟಾರೆ 3 ಅಂಕಗಳು ನಿಮ್ಗಲ್ಲಿ ಸಿಗುತ್ತೆ. ನೆಕ್ಸ್ಟ್, ಬಸಂತ್ ಏಕ್ ಸಚ್ಚಾಯಿ. ಸೊ ವಿಷ್ಣು ಪ್ರಭು ಅವರು ಬರೆದಿರುವಂಥದ್ದು. ಸೊ ಇದರಲ್ಲಿ ಒಂದೇ ಪ್ರಶ್ನೆ 4 ಅಂಕಕ್ಕೆ, ಬೇರೆಲ್ಲೂ ಕೇಳಲ್ಲ ಮಕ್ಕಳ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ನೋಡ್ಕೊಳ್ಳಿ. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಅಥವಾ ಬಸಂತ್ ಇಮಾನ್ದಾರ್ ಬಾಲಕ್ ಹೈ ಅಥವಾ ಉತ್ತಮ್ ಗುಣ ಅಂತ ಕೇಳ್ಬೋದು. ಚರಿತ್ರ ಚಿತ್ರಣ ಕೀಜಿಯೇ ಕೇಳ್ಬೋದು, ಸ್ವಾಭಿಮಾನಿ ಲಡ್ಕಾ ಅನ್ಬೋದು, ಸೋದಾಹರಣ್ ದೀಜಿಯೇ ಅಂತ ಯಾವುದು ಬೇಕಾದರೂ ಕೇಳ್ಬೋದು. ಆಲ್ಮೋಸ್ಟ್ ಬಸಂತ್ ಇಮಾನ್ದಾರ್ ಲಡ್ಕಾ ಕೈಸೇತಿ ಅಂತ ಕೇಳ್ಬೋದು, ಅಥವಾ ಸ್ವಾಭಿಮಾನಿ ಲಡ್ಕಾ ಕೈಸೇತಿ ಅದನ್ನು ಕೇಳಿದಾಗ ಬಸಂತ್ ಏಕ್ ಇಮಾನ್ದಾರ್ ಅವರು ಸ್ವಾಭಿಮಾನಿ ಲಡ್ಕಾ था. बसंत पंडित राजकिशोर से मुफ्ते में पैसे को इनाकर करता है, मुफ्त में पैसा लेना बीक से समान मानता है. बसंत ईमानदार लड़का था क्योंकि वह मोटर भी दुर्घटना में घायलू होने भी बुने के पैसे को अपने भाई प्रताप से वापस बेचता है. ऐसा था बसंत एक ईमानदार गुण है. नेक्स्ट, पंडित राजकिशोर की मानवीय व्यवहार अथवा परोपकारी गुण अथवा परोपकारीय अनुसरणीय अथवा मानवत का साकार मूर्ति का परिचय ದೀಜಿಯೇ. ಸೊ ಇದಿಷ್ಟು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ. ಇವೆರಡೇ ಪ್ರಶ್ನೆ ನಿಮ್ಗೆ ಇಲ್ಲಿ ಕೇಳುವಂಥದ್ದು, ಅದು ಕೇಳ್ಬೋದು ಅಥವಾ ಇದು ಕೇಳ್ಬೋದು. ಅದರಲ್ಲೂ ಮತ್ತೆ ನಿಮಗೆ ಆಪ್ಷನ್ ಇರುತ್ತೆ ಮಕ್ಕಳ ಈ ಕ್ವಶನ್ನಲ್ಲಿ. ಬಸಂತ್ ಇಮಾನ್ದಾರ್ ಲಡ್ಕಾ ಅಥವಾ ಪಂಡಿತ್ ರಾಜ್ಕಿಶೋರ್ ಕಾ ಮಾನವೀಯ ಗುಣ ಪರಿಚಯ ಕೀಜಿಯೇ ಅಂತೆಲ್ಲಾದರೂ ಕೇಳ್ಬೋದು. ಸೊ ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳ. 4 ಅಂಕಕ್ಕೇ ಈ ಪಾಠದಲ್ಲಿ ಬರುವಂಥದ್ದು. ಸೊ ಈಸಿಯಾಗಿರ್ತದೆ. ನೆಕ್ಸ್ಟ್, ತುಳಸಿ ದೋಯೆ. ಸೊ ಇದರಲ್ಲಿ ಬಂದರೆ ನಮಗೆ ಒಂದನ್ನು ಒನ್ ವರ್ಡ್ ಆನ್ಸರ್ಸಲ್ಲಿ ಕೇಳ್ತಿದ್ದಾರೆ, ಒಂದು 3 ಮಾರ್ಕ್ಸಿಗೆ, ಒಟ್ಟಾರೆ 4 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. 3 ಮಾರ್ಕ್ಸಿಗೆ ಗೊತ್ತಿದೆ ನಮಗೆ ದೋಹೆಯ ಭಾವಾರ್ಥವನ್ನು ಕೇಳ್ತಾರೆ. ಯಾವ ದೋಹೆ ಬೇಕಾದರೂ ಅವರು ಕೇಳುವ ಸಾಧ್ಯತೆಗಳಿರ್ತದೆ. ಸೊ ಮೊದಲನೇದಾಗಿ ಒನ್ ವರ್ಡ್ ಆನ್ಸರ್ಸ್ ನೋಡ್ಕೊಳ್ಳೋಣ. ತುಳಸಿದಾಸ್ ಮುಖಕ್ಕೆ
क्यों मानते हैं? तुलसीदास मुख को मुखिया मानते हैं। मुखिया को किस समान रहना चाहिए? मुख के समान। हंस का गुण कैसे होता है? हंस का गुण विकारों के छोड़कर अच्छे गुण के अपना का होता है। मुख किसका पालन पोषण करता है? मुख से शरीर का पालन पोषण करता है। दया किसका मूल है? दया धर्म का मूल है। तुलसीदास किस शाख के कवि है? तुलसीदास भक्ति काल की राम भक्ति शाख में कवि है। तुलसीदास का माता पिता का नाम क्या है? तुलसीदास का पिता का नाम आत्माराम और माता का नाम हुलसी थे। तुलसीदास के बचपन का नाम क्या है? तुलसीदास का बचपन का नाम राम बोला था। पाप का मूल क्या है? पाप का मूल अभिमान है। नेक्स्ट 8वें प्रश्न, तुलसी के अनुसार विपत्ति के साथी कौन है? तुलसी के अनुसार विपत्ति के साथी है ವಿದ್ಯೆ ವಿನಯ್ ವಿವೇಕ್. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು ಅಥವಾ ಅನುರೂಪತೆಗಳಲ್ಲೂ ಸಹ ಬರ್ಬೋದು. ದಯಾ ಧರ್ಮ ಕಾ ಮೂಲ, ಪಾಪ ಅಭಿಮಾನ ಕಾ ಮೂಲ. नेक्स्ट परिहारी त्यागना, करतार सृष्टिकर्ता. संत का स्वभाव हंस के सामना, मुखिया का स्वभाव मुख के सामना. पाप का मूल अभिमान, धर्म का मूल दया. जीप की तुलना देहारी से, राम नाम की तुलना दीप से. ಸೊ ಒನ್ ವರ್ಡ್ ಆನ್ಸರಲ್ಲಿ ಬರುವಂಥದ್ದು ಇದಿಷ್ಟು. ನೆಕ್ಸ್ಟ್ ನಿಮಗೆ ಇಲ್ಲಿ ಕಲ್ತ್ಕೋಬೇಕಾಗಿರುವಂಥದ್ದು ಭಾವಾರ್ಥ ಮಕ್ಕಳ. ಸೊ ಹೆಚ್ಚಾಗಿ ನಿಮಗೆ ಇವನ್ನ ಕೇಳ್ತಿದ್ದಾರೆ. ತುಳಸಿದಾಸಲ್ಲಿ ನಿಮಗೆ ಮುಖಿಯ ಮುಖ್ಸೆ ಚಾಯೇ ಖಾನಾ ಪಾನಾ ಕಾ ಏಕ್, ಪಾಲೈ ಪೋಸೈ ಸಕಲ್ ಅಂಗ ತುಳಸಿ ಸಹಿತ ವಿವೇಕ. ಸೊ ಇದು ಇದರ ಭಾವಾರ್ಥವಾಗಿರ್ತದೆ. ಅಥವಾ ಅದನ್ನಾದರೂ ಕೇಳ್ಬೋದು. ಅಥವಾ ಇಲ್ಲಿ ದಯಾ धर्म का मूल है, पाप मूल अभिमान. तुलसी दया का चिड़िया पाया, ಪರಿಹಾರಿ ವಾರಿ ಬಿಕಾರ್. ಸೊ ಇದನ್ನ ಹೆಚ್ಚಾಗಿ ನಿಮಗೆ ಮಕ್ಕಳ ಇದು ಮತ್ತೆ ರಾಮ್ ನಾಮ ಮಣಿದೀಪ್ ದೂರ, ಜಿಹಾ ಜೆಹಾರಿ ದೂರ, ತುಳಸಿ ಭೀತರ್ ಬಿಹರಿ ಜೋ ಚಾಹಸಿ ಉಜಿಯಾರ್. ಸೊ ಈ ಮೂರಲ್ಲಿ ಮಕ್ಕಳು ಯಾವುದಾದ್ರೂ ಒಂದು ನಿಮಗೆ ಬಂದೇ ಬರ್ತದೆ ಭಾವಾರ್ಥದಲ್ಲಿ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ.